ಒಂದಿನಕ್ಕಾರ ಹೇಳಿದ್ದೀರಾ ಹಂಗೆ ಒಂದಿನಕ್ಕರಿ ಹೇಳಿದ್ರಪ್ಪ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದೇವಿ ಪರ್ಶ್ಯೂ ಡೈರೀಸ್. ಸೊ ಇವಾಗ ಆಲ್ರೆಡಿ ಟೈಮ್ 8 ಆಗಿದೆ. ಅರ್ಜೆಂಟಾಗಿ ಪಲಾವ್ ಮಾಡಬೇಕು. ಬಾಂದಗೆ ಪಲಾವ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಹಾಗಾಗಿ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಆಲ್ರೆಡಿ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಪಲಾವಿಗೆ ಬೀನ್ಸ್, ಕ್ಯಾರೆಟ್, ಹೂಕೋಸು, ನವಿಲುಕೋಸು, ಈರುಳ್ಳಿ, ಟೊಮೆಟೊ ಆ್ಯಂಡ್ ಇದು ಮಸಾಲಾಗೋಸ್ಕರ. ಇದಕ್ಕೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಹೇಗೆ ನಾನು ಮಾಡ್ತೀನಿ ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ. ಸ್ಪೈಸಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಇವಾಗ ಮಸಾಲ ಮಾಡ್ಕೊಳ್ಳೋದು ಬಾಕಿ. ಸೊ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿಕಾಯಿನ ಹಾಕ್ಕೊಳ್ಳಿ. ಜೊತೆಗೆ ಕಟ್ ಮಾಡಿರೋಂಥ ಸ್ವಲ್ಪ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಳ್ಳಿ. ಅಷ್ಟೇ, ಸಿಂಪಲ್. ಪ್ಯೂರ್ ಕೊಬ್ಬರಿ ಎಣ್ಣೆ ಅಲ್ವಾ, ಗಟ್ಟಿಯಾಗಿ ಹೋಗಿರುತ್ತೆ. ಅದಕ್ಕೆ ಅದನ್ನು ಕರಗಿಸ್ಕೋಬೇಕು. ಡೈಲಿ ಬೆಳಗ್ಗೆ ಎದ್ದರೆ ಇದೇ ಕೆಲಸ. ಸೊ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಇರೋಂಥ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಕಟ್ ಮಾಡಿರೋಂತಹ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ರೆಡ್ಡಿಶ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಈ ಡೈಲಿ ಮಕ್ಕಳಿಗೆ ಮಾರ್ನಿಂಗು ಬಾಕ್ಸ್ ಹಾಕೋದು ಇದ್ದರೆ ಏನು ತಿಂಡಿ ಮಾಡೋದು ಅನ್ನೋದೇ ತಲೆ ಕೆಟ್ಟೋಗ್ಬಿಡುತ್ತೆ. ಬಾಂಧವ್ಯಗಂತೂ ನಾನು ಡೈಲಿ ಏನು ಮಾಡಾಕಲಿ, ಅವಳು ಲೈಕ್ ಸ್ವಲ್ಪ ಫುಡ್ಡಿ ಟೈಪಲ್ಲಿ ನಾನು ಆರಿಸ್ಕೊಂಡ್ಬಿಡುತ್ತಲ್ಲ ನಾನು ಇದೇ ತಿನ್ನೋದು ಅಂತ. ಈವನ್ ಪಲಾವ್ ಎಲ್ಲ ಅವಳಿಗೆ ಇಷ್ಟನೇ ಆಗಲ್ಲ, ಆದರೂ ಮಾಡ್ತಾಯಿದ್ದೀನಿ. ಸೊ ಇರುವಂತಹ ವೆಜಿಟೇಬಲ್ಸ್ ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ ಹಾಕೋಬೋದು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ನವಿಲುಕೋಸು, ಜೊತೆಗೆ ಏನು ಮರ್ತೇ ಹೋಯ್ತು, ಹೂಕೋಸು ಹಾಗೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ ಟ್ವಿಸ್ಟು, ನಾನು ಮಾರ್ನಿಂಗ್ ಟೈಮ್ ರೈಸ್ ಜಾಸ್ತಿ ತಿನ್ನಲ್ಲ. ಬಟ್ ಇದು ನಾನು ಮಾಡ್ತಾ ಇರೋದು ನವೀನ್ ಮತ್ತು ಬಾಂದು ಇಬ್ಬರಿಗೋಸ್ಕರ ವೆಜಿಟೇಬಲ್ಸ್ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಮಿಕ್ಕಿದ್ರೆ ಮಧ್ಯಾಹ್ನ ತಿನ್ನೋದಕ್ಕೆ. ಮಧ್ಯಾಹ್ನ ಟೈಮ್ ರೈಸ್ ಊಟ ಮಾಡ್ತೀನಿ. ಸೊ ಹಾಗಾಗಿ ಸೊ ಒನ್ಸ್ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಕೆಳಗಿರೋದೆಲ್ಲ ಮೇಲೆ ಬರಬೇಕು, ಆ ಥರ. ಮರ್ತೋಗಿದ್ದೆ, ಫ್ರಿಜ್ಜಲ್ಲಿ ಬಟಾಣಿ ಹಾಗೆ ಇತ್ತು, ಅದನ್ನು ತೊಗೊಬಂದು ಹಾಕ್ಕೊಂಡೆ. ಸೊ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಾಂದರೆ ಡಬಲ್ ಬೀನ್ಸ್ ಬರುತ್ತೆ, ಡಬಲ್ ಬೀನ್ಸ್ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಸೋಯಾ ಚಂಕ್ಸ್ ಆ್ಯಡ್ ಮಾಡ್ಕೊಬೋದು. ಇಲ್ಲ ನಿಮ್ಮ ಇಷ್ಟವಾದ ಕಾಳುಗಳನ್ನ ಕೂಡ ಆ್ಯಡ್ ಮಾಡ್ಕೊಬೋದು, ಒಳ್ಳೆ ಪ್ರೋಟೀನ್ಗೋಸ್ಕರ. ಸೊ ಸ್ವಲ್ಪ ತರಕಾರಿ ಅರೆಬೆರೆ ಬೆಂದ ನಂತರ ಅದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಮಸಾಲಾನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ತರಕಾರಿನೂ ಮಸಾಲನೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಅದಕ್ಕೆ ಲಾಸ್ಟಿಗೆ ರೈಸ್ ಹಾಕಬೇಕು. ನಾನಿಲ್ಲಿ 1.5 ಲೋಟ ರೈಸ್ ಹಾಕಿದೆ, ಮರ್ತೋದೆ. ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ ಹಾಗೇ ಬಿಟ್ಟಿದ್ದೀನಿ. ರೈಸ್ ಎಲ್ಲ ಹಾಕೋದ್ಮೇಲೆ ನೋಡಿದ್ದೀನಿ ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ. ಸೊ ರೈಸ್ ಹಾಕಾಯಿತು. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗ್ಸೋದೇ ಬಾಕಿ. ಸೊ ಇದು 2 ವಿಷಲ್ ಆಗ ತನಕ ಮೇಡಮ್ ಅವ್ರನ್ನ ಎದ್ದೇಳಿಸ್ಬೇಕು. ಇವಾಗ ಚಾಕ್ಲೇಟ್ ತಿಂತೀರಾ ಇನ್ನು? ಹಾಂ, ಚಾಕ್ಲೇಟ್ ತಿಂದರೆ ಏನಾಗುತ್ತೆ? ನಿನ್ನೆ ಸ್ವೀಟ್ಸ್ ಮುಂದೆ ಚಾಕ್ಲೇಟ್ ತಿಂದ್ರಲ್ಲ, ಏನಾಯಿತು? ಇನ್ಮೇಲೆ ತಿಂತೀರಾ? ಹಾಂ, ನೋಡಿ, ತಿಂತೀರಾ ಇನ್ನು? ಗುಡ್ ಗರ್ಲ್. ಸೊ ಹೇಳಿ. ಹಾಂ, ಕೊಡ್ತೀನಿ ಮಮ್ಮ. ಇವಾಗ ಏನು ಹೇಳ್ಬೇಕು ಮಮ್ಮ? ಕೈ ಹಿಡಿ. ಹಾಂ ಹಾಂ. ಲಕ್ಷ್ಮೀ ಗೌರಿ ಅಲ್ಲ, ಕರ ಮಧ್ಯೆ ಅಲ್ಲ ಅಲ್ಲ, ನಾನು ಹೇಳಿದ್ ಕರೆಕ್ಟಾಗಿ ಹೇಳು. ಹಾಂ, ಲಕ್ಷ್ಮೀ ಗೌರಿ ಆಮೇಲೆ ಹೇಳ್ಕೊಡ್ತೀನಿ. ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಾಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರ ದರ್ಶನಂ ಬೆನಕ ಏಕದಂತ ಪಾಣಿಪೀಠ ಮುತ್ತಿನುಂಡೆ ಹೇಳಿ. ಇಂತಿ ಒಪ್ಪುವ
ಶ್ರೀ ಸಿದ್ಧಿವಿನಾಯಕ ದೇವರ ದೇವರ ಪಾದಕ್ಕೆ 21 ನಮಸ್ಕಾರಗಳು. ದೇವರೇ ಎಸ್, ಗುಡ್ ಮಾರ್ನಿಂಗ್. ಐ ಎಸ್, ಎದ್ದೇಳಿ. ಈ ಕಡೆ ತಿರುಗಿ ಎದ್ದೇಳಬೇಕು. ಏನು ಗೊತ್ತಾ, ರಾತ್ರಿ ಎಲ್ಲ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ. ಕೆಮ್ಮು 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 ಕೆಮ್ಮು. ವಾಟ್ರ್ ಬಾಟ್ಲು ಕೂಡ ಪಕ್ಕದಲ್ಲೇ ಇಟ್ಕೊಂಡು, ಬೌಲ್ ಪಕ್ಕದಲ್ಲೇ ಇಟ್ಕೊಂಡು, ಯಪ್ಪ ದೇವ್ರೆ, ಕೆಮ್ಮು ಕಫ ಉಗಿ. ಅವಳಿಗೆ ಚಾಕ್ಲೇಟ್ ಸ್ವೀಟ್ಸ್ ಒಂದು ತಿಂದ್ಬಿಟ್ರೆ ಆಗಲ್ಲ. ನಾವು ಎಷ್ಟು ಹೇಳಿದ್ರು ಕಂಟ್ರೋಲ್ ಮಾಡಲ್ಲ, ತಿಂದ್ಬಿಡ್ತಾಳೆ. ನೆನ್ನೆ ನವೀನ್ ಫ್ರೆಂಡ್ ಬಂದಿದ್ರು ಇನ್ವಿಟೇಷನ್ ಕೊಡೋಕ್ಕೆ. ಅವರು ಮೇಡಮ್ಗೋಸ್ಕರ ಸ್ವೀಟ್ಸ್ ಆ್ಯಂಡ್ ಚಾಕ್ಲೇಟ್ಸ್ ತಂದಿದ್ರ, ಅದನ್ನೆಲ್ಲ ಖಾಲಿ ಮಾಡಿದ್ದಾಳೆ. ರಾತ್ರಿ ನಮಗೆ ನಿದ್ದೆ ಇಲ್ಲ ಅಲ್ವಾ? ಮೇಡಮ್ ಅವರು ಫ್ರೆಶ್ ಆಗಿ ಬಂದಾಯ್ತು. ಈಗ ಅವಳಿಗೆ 2 ಜುಟ್ಟು ಹಾಕೋ ಕಾರ್ಯಕ್ರಮ. ಅವಳಿಗೆ 2 ಜುಟ್ಟು ಹಾಕೋ ಅಷ್ಟರಲ್ಲಿ ನನಗೆ ನನ್ನ ಜೀವ ಹೋಗಿ ಬಂದಿರುತ್ತೆ. ಅವಳು ಒಂದು ಕಡೆ ಕೂತ್ಕೊಂಡ್ರೆ ಕೂರೋನಲ್ಲ, ಆ ಡಬ್ಬಗಳು ತಗೊಳ್ಳೋದು, ಟಿ ವಿ ಕಡೆ ನೋಡೋದು. ಯಪ್ಪ ದೇವ್ರಿಗೆ ಏನು ಸರ್ಕಸ್ ಹೊಡಿಸ್ತಾಳೆ ಗೊತ್ತಾ ನನಗೆ. ಏನು ಗೊತ್ತಾ, ಪಲಾವ್ ಆಗಿದೆ. ಪಲಾವ್ ಆಗಿರೋದನ್ನ ವೀಡಿಯೋ ಮಾಡ್ಕೊಂಡಿಲ್ಲ, ಬಿಕಾಸ್ ನವೀನ್ ಓಪನ್ ಮಾಡ್ಬಿಟ್ಟು ಆಲ್ರೆಡಿ ಮಗ್ಳಕ್ಕೆ ಹಾಕೊಬಂದು ತಿನ್ನಿಸಿ ಇಟ್ಟಾಯಿತು. ಸೊ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅವಳು. ಬಿಕಾಸ್ ಏನೋ ಮಾಡಿದ್ಲು ಅಂತ ಒಂದು ಕೊಟ್ಟೆ, ಅದಕ್ಕೋಸ್ಕರ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇವನ್ ಬಾಯ್ ಕೂಡ ಮಾಡ್ತಾ ಇಲ್ಲ, ತಿರ್ಗೂ ನೋಡ್ತಾ ಇಲ್ಲ ನನ್ನ ಕಡೆ. ಅಷ್ಟು ಕೋಪ ಬಂದಿದೆ ಅವಳಿಗೆ. ಸೊ ನಾನು ಹೇಳಿದೆ, ನೀನು ಹೋಗಿದ್ದು ಬರೋ ತನಕ ನನ್ನ ಮನೇಲಿ ಒಂದು ಪಾಪು ಇರುತ್ತೆ, ಬಾಯ್ ಹೋಗು ಅಂತ. ನವೀನಿಗೆ ಫುಲ್ ಖುಷಿ. ಯಾಕೆಂತಂದರೆ ಅವಳು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ನನಗೆ ಬೈಯಲ್ಲ, ನನ್ನ ಜೊತೆ ಜಗಳ ಮಾಡಲ್ಲ. ಆ್ಯಂಡ್ ನವೀನ್ಗೆ ಇದೆಲ್ಲ ಮಾಡ್ತಾ ಇರ್ತಾಳೆ. ನಿಮ್ಮ ಅಜ್ಜಿ ನಾವೆಲ್ಲ ಮಾಡ್ತಾ ಇರ್ತಾಳೆ, ನನಗೆ ಅದೇನು ಮಾಡಲ್ಲ. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆಗಿ ಫ್ರೀ ಇದೆ, ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಟೆರೆಸ್ ಮೇಲೆ ಹೋಗಿ 8 ಶೇಪಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಇವನ್ ರೋಡಲ್ಲಿ ಈ ಟೈಮಲ್ಲಿ ಹೋಗಿ ಮಾಡೋಕ್ಕಾಗಲ್ಲ, ಮನೆ ಒಳಗಡೆನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಇವಾಗ. ಹಾಗಾಗಿ ಟೆರೆಸ್ ಮೇಲೆ ಆರಾಮಾಗಿ ವಾಕ್ ಮಾಡ್ಬೋದು ಅಂತ ವಾಕ್ ಮಾಡ್ತಾ ಇದ್ದೀನಿ ಸಾಂಗ್ ಕೇಳ್ಕೊಂಡು. ಈ ಥರ ನೀವು ಟ್ರೈ ಮಾಡ್ಬೋದು. ಲೈಕ್ ಹೊರಗಡೆನೇ ಸ್ಪೇಸ್ ಇರಬೇಕು ಅಂತ ಇಲ್ಲ, ನಾವು ಎಲ್ಲಿ ಇರ್ತೀವಲ್ಲಿ ಸ್ಪೇಸ್ ಮಾಡ್ಕೊಬೇಕು. ನಂತರ ಫಾಲೋ ಮಾಡಿ, ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ವಾಕ್ ಮುಗಿಸಿ ಒಂದು ವರ್ಕೌಟ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಕ್ಲೈಂಟ್ಸಿಗೆ. 10:30 to 11:20 ನಿಮಗೆ ಗೊತ್ತು, ನಾನು ಅದೇ ಟೈಮಿಂಗ್ಸಲ್ಲಿ ತೊಗೊಳ್ಳೋದು ಅಂತ. ಯಾಕಂದರೆ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಸೊ ಅವರಿಗೆ ವರ್ಕೌಟ್ ಹೇಳ್ಕೊಟ್ಟು ಅವ್ರ ಹತ್ರ ಮಾಡಿಸಿ ಕರೆಕ್ಷನ್ ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ಇವನ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ. ಸೊ ನೀವು ಏನಾದ್ರು ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ಆರಾಮಾಗಿ ನಮ್ಮ ಡಯಟ್ ಪ್ಲಾನ್ ನಮ್ಮ ಪ್ರೋಗ್ರಾಮಿಗೆ ಜಾಯಿನ್ ಆಗ್ಬೋದು. ಮನೆ ಊಟ ಮಾಡಿಕೊಂಡು, ಲೈಕ್ ನಾನು ಯಾವ ಥರ ಮನೆ ಊಟ ಮಾಡ್ತೀನಿ ಆ ಥರ ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡಬಹುದು. ವರ್ಕೌಟ್ ಕ್ಲಾಸ್ ಮುಗಿತಿದ್ದಂಗೆ ಸ್ನಾನ ಮಾಡಿಕೊಂಡು ಫ್ರೂಟ್ಸ್ ಮತ್ತು ಗ್ರೀನ್ ಟೀ ತೊಗೊಂಬಂದು ಕೂತ್ಕೊಂಡಿದ್ದೀನಿ. ಗ್ರೀನ್ ಟೀ ತೊಗೊಳ್ತೀನಿ ಸಮ್ಟೈಮ್ಸ್, ಯಾವಾಗಾದ್ರೂ ಕುಡಿಬೇಕು, ಏನಾದ್ರೂ ಕಾಫಿ ಟೀ ಕುಡಿಬೇಕು ಅನಿಸ್ತದೆ, ಗ್ರೀನ್ ಟೀ ತೊಗೊಬಿಡ್ತೀನಿ. ಅಲ್ಲಿಗೆ ಮ್ಯಾನೇಜ್ ಹೋಗ್ಬಿಡುತ್ತೆ. ಇವತ್ತು ರೈಸ್ನ ಕುಕ್ಕರಲ್ಲಿ ಕೂಗಿಸಿಲ್ಲ, ಹಾಗೆ ಬಸ್ತು ಮಾಡಿದ್ದೀನಿ. ಸಕ್ಕತ್ತಾಗಿ ಬಂದಿದೆ ರೈಸ್ ಅಂತೂ. ನವೀನಂತ ಇದ್ರು, ಗ್ಯಾಸ್ ಬೇಗ ಖಾಲಿ ಮಾಡ್ತೀಯ ಬಿಡು ನೀನು ಅಂತ. ನಾನಂದೆ, ಆರೋಗ್ಯಕ್ಕೋಸ್ಕರ ಏನಾಗಲ್ಲ, ಬೇಗ ಖಾಲಿ ಆದ್ರೂ ಬೇಗ ಫಿಲ್ ಮಾಡಿಸ್ಕೊಳ್ಳೋಣ ಅಂತ. ಸ್ವಲ್ಪ ಹೂಕೋಸಿತ್ತು, ಪಲಾವ್ಗೆ ಹಾಕಿ ಮಿಕ್ಕಿರೋ ಅಂತಹ ಹೂಕೋಸಿತ್ತು, ಅದನ್ನು ಏನಾದರೂ ಗೋಬಿ ಟೈಪ್ ಮಾಡೋಣ ಅಂತ ಸ್ವಲ್ಪ ಮಸಾಲ ಎಲ್ಲ ಹಾಕಿ ಫ್ರೈಯರಲ್ಲಿ ಫ್ರೈ ಮಾಡೋಕೆ ಇಡ್ತಾ ಇದ್ದೀನಿ. ಸೊ ಊಟ ರೆಡಿ ಇದೆ, ಬೀಟ್ರೂಟ್ ಪಲ್ಯ ಜೊತೆಗೆ ಗೋಬಿನೂ ರೆಡಿ ಇದೆ. ಸ್ವಲ್ಪ ರೋಸ್ಟ್ ಜಾಸ್ತಿ ಆಗಿದೆ, ಆದರೂ ಪರವಾಗಿಲ್ಲ. ಇದು ನನ್ನ ಊಟ. ಎಷ್ಟು ಯಮ್ಮಿ ಆಗಿತ್ತು ಅಂದರೆ ಸಖತ್ತಾಗಿತ್ತು. ಇದೆಲ್ಲ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿಲೇಬೇಕಲ್ಲ. ಇಲ್ಲಿ 1/2 ಲೋಟ ಇದೆ, ಬಿಕಾಸ್ ಅರ್ಧ ಲೋಟ ನವೀನ್ ಕುಡ್ಕೊಂಡಿದ್ದಾರೆ. ಮೇಡಮ್ ಅವ್ರು ಯಾವ ಸ್ಟೈಲ್ ಕುತ್ಕೊಂತ ಮಾಡ್ತಾ ಇದ್ದಾರೆ ನೋಡಿ. ಏನದು ಮೇಕ ಸೌಂಡ್ಸ್ ವಾಟ್ ಗುಡ್ ಗರ್ಲ್. ಬರೀರಿ, ಹೇಳ್ಕೊಂಡು ಬರೀಬೇಕು. ಏನದು ಏನದು ಓಕೆ, ಬರಿ 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 ಬರಿ, ಸರಿ ಇದೆ, ಬರಿ, ಪರವಾಗಿಲ್ಲ ಬರಿ. ಹಾಂ, ಆ ಥರ ಗೊತ್ತಿದ್ದು ಎರಡು ತಿಂತೀಯ ಮಾತ್ರ. A for apple. ಇಲ್ಲ ಇಲ್ಲಿ ಇಲ್ಲಿ. ಓಕೆ,
ತೆಚ್ಚಬೇಕು. ಓಕೆ ಗುಡ್. ಏ ಆ್ಯಪಲ್. ಇಟ್ಟು ತ್ರೀ ಅಷ್ಟೇ. 3 ಅಷ್ಟೇ. ಸೂಪರ್ ಕಂದ. ರೆಡ್ ಲೈನ್ ಟಚ್ ಆಯ್ತು. ಏ ಸೂಪರ್ ಬ್ಲೂ ಕೂಡ ಸ್ಲೀಪಿಂಗ್ ಆಯ್ತು. ಸೂಪರ್ ಬಂದು. ಇಲ್ಲಿ ಎ ಫಾರ್ ಆ್ಯಪಲ್. ರೆಡ್ ಲೈನ್ ಟಚ್ ಆಗಿ ಎಸ್ ಬರ್ಬೇಕು. ಎಸ್ ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಬರುತ್ತದಲ್ಲ ನನ್ನ ಮಗಳು. ಎ ಎ ಫಾರ್ ಆಪಲ್. ಎಸ್. ಆಂಟು ಅದನ್ನು ತಿಂತಾ ಇರುತ್ತೆ. ಕಂದ. ಆಪಲಿಗೆ ಆಂಟಿಗೆ ಆಪಲ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ನಮ್ಮ ಮನೇಲಿ ಆ್ಯಪಲ್ ಇದೆಯಾ? ಎಸ್. ಮತ್ತೆ ಆಂಟ್? ಆಂಟಿಗೆ ಆಪಲ್ ಇಷ್ಟ. ನಮ್ಮಲ್ಲಿ ಆಂಟ್ ಇಲ್ವಲ್ಲ, ಏನ್ ಮಾಡೋದು? ಆಂಟಿ ಅಲ್ಲ ಅಂದ್ರೆ ಇಲ್ಲೇ ಇದೆಯಲ್ಲ, ಇಲ್ಲೇ ಆಂಟ್ ಇದೆಯಲ್ಲ ನಮ್ಮನೆ ಆಂಟ್. ಏನದು? ಏನಿದು? ಏನ್ ಲೆಟರ್ ಇದು? ಏ. ಓಕೆ, ಆದ್ಮೇಲೆ ಏನು? ಎಸ್ ಎಸ್. ಹೆಂಗ್ ಬರೀತೀರ ಹೇಳಿ? ಏನ್ ಲೈನ್ ಅದು? ಓಕೆ ಓಕೆ. ಈ ಬಿಗೂ ಏನ್ ಡಿಫ್ರೆನ್ಸ್ ಇದೆ? ಸೇಮ್ ಟು ಸೇಮ್. ಕರೆಕ್ಟ್ ಆಗಿ ನೋಡಿ. ಏನ್ ಮಾಡಿದ್ದೀರಾ? ರಾಂಗ್. ಯಾರು ಮಾಡಿದ್ದು ರಾಂಗ್? ಏನ್ ಮಾಡಬೇಕು? ಅದನ್ನ ಬರಬೇಕು ಚೆನ್ನಾಗಿ. ನೀಟಾಗಿ ಬರೀರಿ. ಸ್ಟ್ಯಾಂಡಿಂಗ್ ಲೈನ್ ಹಾಕ್ಬೇಕು. ನೀವು ಹೆಂಗೆಂಗೋ ಹಾಕುತ್ತೆ ಸ್ಟ್ಯಾಂಡಿಂಗ್ ಲೈನ್ನ. ಇವರಿಗೆ ಹೇಳ್ಕೊಟ್ಟಿರೋದು ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು, ರೈಟ್ ಕರ್ವು, ಲೆಫ್ಟ್ ಕರ್ವು. ಕಾಲು ಕೆಳಗಡೆ ಬಿಟ್ಟು ಕೆಳಗಡೆ ಚಕ್ಕೆ ಮಕ್ಕೆ ಹಾಕಿ ಕೂತಿ ಬರಿಬೇಕು. ಬರೀರಿ. ಸಿ ಅಲ್ಲ, ಬಿ ಬರೀರಿ. ಎಲ್ಲ ಗೊತ್ತು ನಿಮಗೆ. ಬರಿ ಬರಿ ಬರಿ, ಪರವಾಗಿಲ್ಲ ಬರಿ. ಎಸ್. ಓಕೆ, ಇಲ್ಲಿ ಬರಿ. ಇದು ರಾಂಗ್ ಬರೋದಿದೆಯಾ? ಮ್ಯಾಮ್ ರೌಂಡ್ ಅಪ್ ಮಾಡ್ತಾರೆ. ಬರಿ ಇಲ್ಲಿ ಕೆಳಗಡೆ ಬರಿ. ಅದ್ರ ನೇರಕ್ಕೆ ಬರಿಬೇಕು. ನೀನು ರೌಂಡ್ ಮಾಡಬೇಡ, ಮ್ಯಾಮೇ ಮಾಡ್ತಾರೆ. ಇಲ್ಲಿ ಬರಿ. ಸ್ಟ್ಯಾಂಡಿಂಗ್ ಲೈನ್ ಸ್ಟ್ರೈಟ್ ಬರಬೇಕು. ಗುಡ್. ಬರಿ ಇಲ್ಲಿ 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 ಈ ಕಡೆ ಈ ಲೈನ್ ಸ್ಟ್ರೈಟಾಗಿ ಬಾ. ಆ ಕಡೆ ಹೋಗ್ಬೇಡ, ಇನ್ನೂ ಅಲ್ಲಿ ಅಕ್ಷರಗಳಿದ್ದಾವೆ. ಈ ಕಡೆ ಬಾ ಅಂದರೆ ಎಲ್ಲೆಲ್ಲ ಹೋಗ್ತಾಳೆ. ಏನು ಹೇಳೋದು? ಏನಿದೆ? ಓ ಸೂಪರ್. ಬಿ ಫಾರ್ ಇನ್ನೂ ಒಂದಿದೆ ಗೊತ್ತಾ? ಬಿ ಫಾರ್ ಬಾಂಧವ್ಯ. ಇಲ್ಲಿ ನೋಡಿ, ಏನಿದು? ಏನು ಅಕ್ಷರ ಇದು? ಬಾಂಧವ್ಯ ಅಂತ ಬರ್ತಿದ್ದಾರೆ. ಎನ್ ಹಾಕಿಲ್ಲ. ಎನ್ ಹಾಕು. ಎನ್ ಬರಿ ಪಕ್ಕದಲ್ಲಿ. ಎನ್ ಬರಿ. ಎನ್. ಸೂಪರ್ ಸೂಪರ್. ಬಿ ಫಾರ್ ಬಾಲ್, ಬಿ ಫಾರ್ ಬ್ಯಾಟ್, ಬಿ ಫಾರ್ ಇಲ್ಲಿ 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 ಸ್ಟ್ರೈಟ್ ಹೋಗ್ಬೇಕು. ನೋಡಿ, ನೀನು ಹೆಂಗೆಂಗೋ ಹೋಗ್ತಾ ಇದೆಯಲ್ಲ ಬೆಟ್ಟ ಗುಡ್ಡ ಎಲ್ಲ ಇರ್ಕೊಂಡು. ಬಿ. ಎಸ್, ಗುಡ್ ಗರ್ಲ್. ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಕಾಚಿ ಮಾಡಿಸಿ, ನಾನು ಅವಳು ಕಾಚಿ ಮಾಡ್ಸಕ್ಕೆ ಹೋಗಿ ನಾನು 1 ಅವರ್ ನಿದ್ದೆ ಮಾಡು ಎದ್ದು ಇವಾಗ ಬದನೆಕಾಯಿ ತೆಗೆದಿಟ್ಟಿದ್ದೀನಿ, ಜೊತೆಗೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇವತ್ತು ರಾತ್ರಿ ಊಟಕ್ಕೆ ರೊಟ್ಟಿ ಮಾಡೋಣ ಅಂತ, ಅದಕ್ಕೆ ಎಣ್ಣೆಗಾಯಿ ಮಾಡಬೇಕು. ಏಕೆಂದರೆ ಬದನೆಕಾಯಿ ತಂದಿದ್ದು ಲಾಸ್ಟ್ ಹೋದ ಸಂತೆಯಲ್ಲಿ, ಇವಾಗಿಂದ ಒಂದು ಸಂತೆ ಆಗೋಯ್ತು. ಅದಕ್ಕಾಗಿ ಬೇಕಾ ಬದನೆಕಾಯಿ ಯೂಸ್ ಮಾಡಿಲ್ಲ ಅಂದರೆ ಹಾಳಾಗೋಗ್ಬಿಡುತ್ತೆ ಅಂತ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು 6ರಿಂದ 7 ಇದೆ ಅನಿಸುತ್ತೆ. ಆ ಬದನೆಕಾಯಿನ ನೀಟಾಗಿ 4 ಭಾಗ ಮಾಡಿಕೊಂಡು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಕಪ್ಪಾಗಬಾರ್ದಲ್ಲ ಅದಕ್ಕೆ. ಆಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ನಾನು ಮಾಡುವಂಥ ಈಸಿ ರೆಸಿಪಿ. ನೀವು ಬೇಕು ಅಂದರೆ ಮಾಡ್ಕೊಳ್ಳಿ ಈಸಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ರೆಡ್ ಕಲರ್ ಮಾಡ್ತಾರೆ, ಬಟ್ ನಾನು ಗ್ರೀನ್ ಕಲರ್ ಮಾಡ್ತೀನಿ. ಗ್ರೀನ್ ಕಲರ್ ನಮಗೂ ಇಷ್ಟ, ಹಾಗಾಗಿ ನನಗೂ ಇಷ್ಟ. ರೆಡ್ ಸ್ವಲ್ಪ ಕಷ್ಟ ನಮಗೆ. ಈರುಳ್ಳಿ ರೆಡ್ಗೆ ಫ್ರೈ ಆದಮೇಲೆ ಸ್ವಲ್ಪ
ಕಾಯಿ ಹಾಕ್ಕೊಳ್ಳಿ. ಇದು ಕೊಬ್ಬರಿ ಟೈಪ್ ಆಗಿದೆ ಬಿಕಾಸ್ ಕಾಯಿಲಿರೋ ನೀರೆಲ್ಲ ಹೋಗ್ಬಿಟ್ಟಿದೆ. ಸೊ ಮಸಾಲಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾವೇನು ಫ್ರೈ ಮಾಡ್ಕೊಂಡ್ವಿ ಈರುಳ್ಳಿ, ಕೊಬ್ಬರಿ, ಕಾಯಿ ಇದೆಲ್ಲದನ್ನು ಮಿಕ್ಸಿ ಜಾರ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಿ ನೀಟಾಗಿ. ಸ್ವಲ್ಪ ಆರಿದ್ಮೇಲೆ ಹಾಕ್ಕೊಳ್ಳಿ. ಆರಕ್ಕೂ ಮುಂಚೆ ಹಾಕ್ಕೊಂಡ್ರೆ ರುಬ್ಬೇಕಾದ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಆನಂತರ ಸ್ವಲ್ಪ ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ರುಬ್ಬಿಟ್ರೆ ಮುಗೀತು ನಿಮಗೆ. ಈಗ ಒಂದು ಬೌಲ್ ತಗೊಳ್ಳಿ. ಒಂದು ಬೌಲಿಗೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಗಾಯಿಗೆ ಮೇನ್ ಇಂಗ್ರೀಡಿಯೆಂಟ್ಸು ಹುಚ್ಚೆಳ್ಳು ಪೌಡರ್. ಯೆಸ್, ಹುಚ್ಚೆಳ್ಳು ಯೂಸ್ ಮಾಡೋದು. ನಾನಿಲ್ಲಿ 2 ಸ್ಪೂನ್ ಹುಚ್ಚೆಳ್ಳು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ರುಬ್ಬಿರೋಂಥ ಮಸಾಲಾನ ಈರುಳ್ಳಿ ಮತ್ತು ಹುಚ್ಚೆಳ್ಳು ಪೌಡ್ರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್. ನಮಗೆ ಮಸಾಲ ರೆಡಿ ಇದೆ. ಇವಾಗ ಇದನ್ನ ಬದನೆಕಾಯಿಗೆ ಒಳಗಡೆ ಹಾಕಿ ಫಿಲ್ ಮಾಡಿ ಬೇಯಿಸ್ಕೊಳ್ಳೋದು ಅಷ್ಟೇ ಬಾಕಿ. ಮಸಾಲ ರೆಡಿ ಇದೆ. ಬದನೆಕಾಯಿನ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಬೇಗ ಎಣ್ಗಾಯಿ ಕೂಡ ಆಗುತ್ತೆ. ಇವಾಗ ಏನು 4 ಭಾಗ ಮಾಡಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಬದನೆಕಾಯಿ, ಅದರೊಳಗಡೆ ಮಸಾಲಾನ ಫಿಲ್ ಮಾಡ್ಕೊಬೇಕು. ಏನು ಗೊತ್ತಾ, ಹಾಗೆ ಕೂಡ ಮಾಡ್ಕೊಬೋದು. ಹಾಗೆ ಮಾಡ್ಕೊಂಡ್ರೆ ಬದನೆಕಾಯಿ ಬೇಯುತ್ತೆ ಬಟ್ ಟೇಸ್ಟ್ ಇರಲ್ಲ. ಈ ಥರ ಮಾಡ್ಕೊಂಡ್ರೆ ಒಳಗಡೆನೂ ಟೇಸ್ಟ್ ಇರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಅಷ್ಟೇ. ನೀಟಾಗಿ ಎಲ್ಲದಕ್ಕೂ ಫಿಲ್ ಮಾಡ್ಕೊಳ್ಳಿ. ಇಷ್ಟೇ, ಎಲ್ಲದಕ್ಕೂ ಒಳಗಡೆ ತುಂಬಿಟ್ರೆ ಮುಗೀತು, ನಮಗೆ ಬದನೆಕಾಯಿ ಮಸಾಲ ರೆಡಿ ಇರುತ್ತೆ. ಇವಾಗ ಇದನ್ನ ಆಯಿಲಲ್ಲಿ ಕರಿಯೋದು ಅಷ್ಟೇ. ನಾನು ಆವಾಗಲೇ ಏನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಾಯಿ ಎಲ್ಲ ಫ್ರೈ ಮಾಡಿದ್ನಲ್ಲ, ಅದೇ ಪ್ಯಾನ್ ಇತ್ತು. ಅದನ್ನೇ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಈ ಇಂಗ್ರೀಡಿಯೆಂಟಿಗೆ ಲೈಕ್ ನಾವೇನು ಮಾಡ್ತೀವಿ ಈ ಫುಡ್ಡಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಆಗಬೇಕು. ಬಿಕಾಸ್ ಫಸ್ಟೇ ಇದೆ ಬದನೆಕಾಯಿ ಎಣ್ಣೆಗಾಯಿ ಎಣ್ಣೆಲೇ ಮಾಡೋದಲ್ಲ. ಸೊ ಎಣ್ಣೆ ಕಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಬದನೆಕಾಯಿನ ನೀಟಾಗಿ ಎಲ್ಲ ಕಡೆನೂ ಹಾಕಿ ಸ್ಪ್ರೆಡ್ ಮಾಡಿ. ಇವಾಗ ಒಂದು ಕಡೆ ಪಲ್ಯ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ನಾನು ನೀರು ಸೇರಿಸ್ಕೊಬಿಡ್ತೀನಿ. ಸೊ ಪಲ್ಯ ಬೇಯ್ತಾ ಇದ್ದಾಗಲೇ ಲೈಕ್ ನಾನು ಆಯಿಲ್ ಜಾಸ್ತಿ ಹಾಕದೇ ಇರೋದ್ರಿಂದ ನಾನು ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೊತೀನಿ, ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ತೀನಿ. ಕೆಲವರು ಪಕ್ಕಾ ಹೆಣ್ಗಾಯಿ ಮಾಡೋರು ಎಣ್ಣೆಲೇ ಬೇಯಿಸ್ತಾರೆ, ಬಟ್ ನನ್ನ ಕೈಲಿ ಫುಲ್ ಆಯಿಲ್ ತಿನ್ನೋಕ್ಕಾಗಲ್ಲ. ಸೊ ಕಾಫಿನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಕಾಫಿ ಜೊತೆಗೆ ಪೀನಟ್ಸ್ ಕೂಡ ರೆಡಿ ಇದೆ. ಸೊ ಕಾಫಿ, ಲಿಟಲ್ ಬಿಟ್ ಶುಗರ್ ಆ್ಯಂಡ್ ಪೀನಟ್ಸ್ ತೊಗೊಳೋದ್ರಿಂದ ನಾನು ಯಾವಾಗಲೂ ಡೈಲಿ ಪ್ರಿಫರ್ ಮಾಡೋದು ಜಾಸ್ತಿ ಪೀನಟ್ಸು. ಯಾಕೆ ಅಂತಂದರೆ ಒಳ್ಳೆ ಫ್ಯಾಟ್ ಇದೆ, ಹಾಗೆ ಗುಡ್ ಪ್ರೋಟೀನ್ ಕೂಡ. ಹಾಗಂತ ಇಷ್ಟು ತೊಗೊಳಕ್ಕಾಗಲ್ಲ, ಅದರಲ್ಲ ಹೈ ಫ್ಯಾಟ್ ಇರೋದ್ರಿಂದ ಪ್ರೋಟೀನ್ ಆಪ್ಷನಿಗೆ ತೊಗೊಳಂಗಿಲ್ಲ ಯಾವುದೇ ಕಾರಣಕ್ಕೂ. ವೆಯ್ಟ್ ಗೇನ್ ಅಂತ ಬಂದಾಗ ಪೀನಟ್ ಸ್ವಲ್ಪ ಕನ್ಸ್ಯೂಮ್ ಜಾಸ್ತಿ ಮಾಡ್ಬೋದು. ವೆಯ್ಟ್ ಲಾಸ್ ಅಂತ ಬಂದಾಗ ಪೋರ್ಷನ್ ಕಂಟ್ರೋಲ್ ಇರಲೇಬೇಕು. ಸೊ ನನಗೆ ಯಾವಾಗಲೂ ಫೇವ್ರೇಟ್ ಲೈಕ್ ಪೀನಟ್ಸನ್ನೇ. ಸೊ ನೀರು ಹಾಕಿದ್ಮೇಲೆ ಕೊತ ಅಂತ ಕುದೀತಾ ಇದೆ. ಅದಕ್ಕೆ ಮಸಾಲನೂ ಇದೆ. ಮಸಾಲನ ಹಾಕ್ಬಿಟ್ಟು ಆಮೇಲೆ ಮತ್ತೆ ಇನ್ನು ಸ್ವಲ್ಪ ಕುದಿಸ್ಬೇಕು. ಮಸಾಲ ಹಾಕ್ಬಿಟ್ರೆ ತರಕಾರಿಗಳು ಬೇಗ ಬೇಯಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಸಾಲ ಬೇಯ್ತಾ ಇರುತ್ತೆ. ಮಸಾಲ ಬೇಯ್ದಾಗ ತರಕಾರಿಗಳು ಬೇಯೋದು ಕಡಿಮೆ, ಕೆಳಗಡೆ ತಳ ಜಾಸ್ತಿ ಹಿಡಿಯುತ್ತೆ. ಸೊ ನೋಡ್ತೀರಾ, ಬನ್ನಿ ತೋರಿಸ್ತೀನಿ. ಎಸ್, ಇದೆ. ಆ್ಯಂಡ್ ಕಾಫಿ ಕೂಡ ರೆಡಿ ಆಯಿತು. ಅಷ್ಟೇ, ಸಿಂಪಲ್. ಕಾಫಿ ಕಾಫಿ ಯಾಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಕಡಲೆ ಬೀಜ ಆವಾಗಲೇ ರೆಡಿಯಾಗಿತ್ತು. ಆವಾಗಲೇ ಏರ್ ಫ್ರೈಯರ್ಗೆ ಹಾಕ್ಕೊಂಡಿದ್ದೆ ಬಿಕಾಸ್ ಪಲ್ಯಕ್ಕೂ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅದನ್ನು ಯಾರು ಹುರಿತಾರೆ ಅಂತ ಹೇಳಿ ಏರ್ ಫ್ರೈಯರ್ಗೆ ಹಾಕ್ಕೊಂಡ್ಬಿಟ್ಟಿದ್ದೆ. ಸೊ ಕಾಫಿ ತೊಗೊಳ್ತಾ ಇದ್ದೀನಿ, ಜೊತೆಗೆ ಪೀನಟ್ಸ್ ಕೂಡ ತೊಗೊತಾ ಇದ್ದೀನಿ. ಸೊ ಬೆಂದಿರುವಂತಹ ಬದನೆಕಾಯಿಗೆ ಮಿಕ್ಕಿರುವಂತಹ ಮಸಾಲಾನ ಆ್ಯಡ್ ಮಾಡಿ ಬೇಯಿಸ್ಕೊಬೇಕು ಇವಾಗ.
ಇಷ್ಟೇ ಸಿಂಪಲಾಗಿ ಎಣ್ಗಾಯಿ ಮಾಡ್ಕೊಂತು ಅಂದರೆ ಹೆಲ್ತಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಟ್ರೈ ಮಾಡಿ ಒಂದ್ಸಲ. ಬಟ್ ನಂಗೆ ಗೊತ್ತು ನಾನು ನನ್ನ ವೀಡಿಯೋದಲ್ಲಿ ಮಧ್ಯೆ ಹಾಕಿದಾಗ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಯಾಕೆ ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಮನೇಲಿ ಅಂತಾರೆ, ಬಾಯಿ ಮುಚ್ಕೊಂಡಿರೋ ಚಾನಲ್ ಒಂದನ್ನೇ ಮೇಂಟೈನ್ ಮಾಡು, ಅದಕ್ಕೆ ನೀನು ವೀಡಿಯೋಸು ಅಮಾವಾಸ್ಯೆಗೆ ಹುಣ್ಮೆಗೂ ಹಾಕ್ತೀಯ, ಇನ್ನು ಅದರಲ್ಲಿ ಇನ್ನು ಕುಕ್ಕಿಂಗ್ ಚಾನಲ್ ಅಂತೆ ಅಂತ. ಅದಕ್ಕೆ ನಮ್ಗೆ ಅದೆಲ್ಲ ಸೆಟ್ಟೇ ಆಗಲ್ಲ, ಇದರಲ್ಲೇ ಸೆಂಟ್ರಲ್ ಒಂದೊಂದು ರೆಸಿಪಿ ಹಾಕ್ಬಿಡೋಣ ಅಂತ ಸುಮ್ಮನಾಗಿದ್ದೀನಿ. ಸೊ ಎಣ್ಗಾಯಿ ರೆಡಿ ಆಗ್ತಾ ಇದೆ. ಇವಾಗ ಚೆನ್ನಾಗಿ ಮಸಾಲ ಕುದೀತು ಅಂತಂದರೆ ನಮಗೆ ತಿನ್ನೋದಕ್ಕೆ ಎಣ್ಗಾಯಿ ರೆಡಿ. ಮಾದಮ್ಮಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಟೈಮ್ ಆಗೋಗಿದೆ, ಹಾಗಾಗಿ ಹಾಲು ಕೊಟ್ಟೆ, ಜೊತೆಗೆ 2 ಬಿಸ್ಕಿಟ್ ಕೊಟ್ಟೆ. ನಾನು ಅವಳಿಗೆ ರೇಗಿಸ್ತಾ ಇದ್ದೀನಿ, ಮಮ್ಮ ನಾನು ನಿಂಗೆ ಒಂದು ಕೂದಲು ಸ್ಟ್ರೈಟ್ ನಿಲ್ಸಿದ್ದೀನಿ, ಒಂದು ಕೂದಲು ಭೂಮಿ ನೋಡಂಗೆ ಮಾಡಿದ್ದೀನಿ ಅಂತ. ಆಮೇಲೆ ಅದನ್ನು ಕರೆಕ್ಟ್ ಮಾಡಿ ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಆಯಿತು. ಸೊ ನಾನು ನವೀನ್ ಇವಾಗ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಹೋಳಿ ಹಬ್ಬ ಆಟ ಆಡ್ತಾ ಇದ್ದಾರೆ. ಸೊ ಇವರು ಎಂಜಾಯ್ ಮಾಡೋದು ನೋಡಿ ನನಗೆ ಖುಷಿ ಆಗ್ತಾ ಇತ್ತು, ಅದಕ್ಕೆ ವಿಡಿಯೋ ಮಾಡ್ಕೊತಾ ನಿಂತಿದ್ದೆ. ಪೂರ್ವಿ ತಪ್ಪಿಸ್ಕೊಂಡು ಗೇಟ್ ಒಳಗಡೆನೇ ಇದ್ದಾಳೆ. ನನಗೆ ಕಾಲ್ ಬಂತು, ಕಾಲಲ್ಲಿ ಮಾತಾಡ್ತಾ ಇದ್ದೀನಿ ನೋಡಿ, ನವೀನೆಲ್ಲ ಹೋಗ್ತಾ ಇದ್ದಾರೆ. ಒಂಚೂರು ವೆಯ್ಟ್ ಮಾಡಬೇಕು ಅನಿಸೋದು ಇಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ಕುಬ್ಬು ಅದೇ ನನ್ನ ಮಗಳಾಗಿದ್ದರೆ ನಿಲ್ಸಿರೋಳು, ಅಮ್ಮ ಬರಲಿ ಇರಿ ಅಂತ. ಈಗ ನಾನು ರನ್ನಿಂಗ್ ಮಾಡ್ಕೊಂಡು ಹೋಗಿ ಅವ್ರು ನಡಿಬೇಕೀಗ. ಅರೌಂಡ್ 5 ಕಿಲೋಮೀಟರ್ ವಾಕ್ ಆಯಿತು. ವಾಕ್ ಮುಗಿಸಿ ಮನೆ ಒಳಗಡೆಗೆ ನಿಂತೆ ತೊಗೊಳ್ಳಿಲ್ಲ, ಹಾಗೆ ಸ್ಕೂಟಿ ತೊಗೊಂಡು ಇಬ್ಬರು ಹೊಟ್ವಿ ಮೇಡಮ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಸೈಲೆಂಟಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಗೊತ್ತಾಗಬಾರ್ದು, ನಾವೇನಾದ್ರು ಹೋಗಿದ್ದೀವಿ ಅಂತ ಗೊತ್ತಾಯಿತು ಅಂದರೆ ಬಾಯ್ ಹೇಳಿ ಬಂದ್ಬಿಡ್ತಾಳೆ. ಹಾಗಾಗಿ ಚೂರು ಡೋರ್ ಓಪನ್ ಮಾಡಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಏನು ಮಾಡ್ತಾ ಇದ್ದಾಳೆ ಅಂತ. ಮೇಡಮ್ ಅವರಿಗೆ ಇವತ್ತು ಮೌಲ್ಯ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮೌಲ್ಯ ನೋಡ್ದಂಗೆಲ್ಲ ನಮ್ಮ ಅಕ್ಕನ ಮಗಳು ಧೃತಿ ನೋಡೋದಾಗೆ ನೆನಪಾಗುತ್ತೆ ನನಗೆ ಯಾವಾಗ್ಲೂ. ವಿಡಿಯೋ ನೋಡ್ತಾ ಏನು ನೋಡ್ತಾ ಇದ್ದೀರಾ? ಒಂದಿನಕ್ಕಾರ ಹೇಳಿದ್ದೀರಾ ಹಂಗೆ? ಒಂದಿನಕ್ಕಾರ ಹೇಳಿದ್ರಪ್ಪ ಜಗಳನೇ ಬರಲ್ಲ. ನಾನು ಹೇಳ್ದೆ ಅಲ್ಲ, ನಮ್ಮನ್ನು ನೋಡಿದ್ರೆ ಸಾಕು ಬಾಯಿ ಹೇಳ್ಬಿಡ್ತಾಳೆ ಅಂತ. ಆಲ್ರೆಡಿ ನೋಡಿ ಮಕ್ಕಳೆಲ್ಲ ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವಳು ನಾನು ನೋಡಿದ ತಕ್ಷಣ ಮೇಡಮ್ ಅವರು ಹೋಗ್ತಾ ಇದ್ದಾಳೆ ಬ್ಯಾಗು ಮತ್ತು ಬಾಟಲ್ ತರೋದಕ್ಕೆ. ಏನು ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ, ಅಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ ಸರು. ನನಗೆ ಮೌಲ್ಯ ಏನು ಕಿಕ್ ಬಾಕ್ಸಿಂಗ್ ಮಾಡ್ತಾ ಇದ್ದಾಳಲ್ಲ, ಸ್ಟೈಲ್ ಸಕ್ಕತ್ ಇಷ್ಟ ಆಯಿತು. ನನಗೂ ಆಸೆ ಸೇರ್ಕೊಳ್ಳೋಣ ಅಂತ. ಬಟ್ ಮಾರ್ನಿಂಗ್ ಕ್ಲಾಸ್ ಇದೆ, ಬಟ್ ನನಗೆ ಅಲ್ಲಿ ಹೋಗೋಕ್ಕಾಗಲ್ಲ. ಏನು ಬೇಕು? ಎಳ್ಳಿರ್ಬೇಕಂತೆ. ಆಯಿತು. ಮೇಡಮ್ ಅವರ ಡೈಲಿ ಡ್ಯೂಟಿ ಇದೆ, ಹೋಗೋದು ಎಳ್ನೀರು ಪೈಪ್ ತೊಗೊಳೋದು, ನನಗೊಂದು ಅವ್ರ ಅಪ್ಪಂಗೊಂದು ಕೊಡೋದು, ಅವಳಿಗೆ ಯಾವ ಕಲರ್ ಬೇಕು ಆ ಕಲರ್ ತೊಗೊಳೋದು, ಒಂದು ಗಂಜಿ ಕೊಡಿ ಅಂತ ಕೇಳೋದು. ಅವಳಿಗೆ ಮಾತ್ರ ಗಂಜಿ ಹೇಳ್ಕೊಬಿಡ್ತಾಳೆ. ಆಮೇಲೆ ಅಮ್ಮ ನಿಮಗೂ ಬೇಕಾ, ಅಪ್ಪ ನಿಮಗೂ ಬೇಕಂತ ಕೇಳಿ ನಮಗೂ ಆರ್ಡ್ರ್ ಮಾಡ್ತಾಳೆ. ಬಟ್ ಪೇ ಮಾತ್ರ ನಾವೇ ಮಾಡ್ಬೇಕು ಅವಳಿಗೆ. ಮಮ್ಮ ನೀನೇ ದುಡ್ಡು ಕೊಡು ಅಂದರೆ, ಅಯ್ಯೋ ನನ್ನ ಮನೇಲೆ ಗೋಲ್ಕಲ್ದಲ್ಲಿ ಬಿಟ್ಟು ಬಂದ್ಬಿಡ್ನಲ್ಲ ಅಂತ ಹೇಳ್ತಾಳೆ. ಹಾಗೆ ಬರ್ತಾ ಜೀರಿಗೆ ತಗೊಬಂದೆ, ಪೌಡರ್ ಮಾಡಿ ಇಟ್ಕೊಳ್ಳೋಣ ಅಂತ. ಮಜ್ಜಿಗೆ ಇದಕ್ಕೆಲ್ಲ ಹಾಕೊಂಡು ಕುಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಮಾಡಿಡೋಣ ಅಂತ. ಹಾಗೆ ಸೋಯಾ ಚಂಕ್ಸ್ ಬೌಂಡ್ ಮಾಡ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ ಮತ್ತು ಹಾಕಿದ್ದು ರೊಟ್ಟಿ ಮಾಡಿಕೊಂಡೆ. ಎಣ್ಗಾಯಿ ರೆಡಿ ಇದೆ. ಮೇಡಮ್ ಅವರು ಊಟ ಮಾಡ್ತಾ ಇದ್ದಾರೆ. ಸೊ ಮೇಡಮ್ ಅವರು ಟಿ ವಿ ನೋಡ್ತಾಯಿದ್ರು. ನಾವಿಂದು ಊಟ ಆಯಿತು, ಎಲ್ಲರದ್ದು ಊಟ ಆಯಿತು, ನಂದು ಕೂಡ ಊಟ ಆಯಿತು. ನಾನು ಸೋಯಾ ಚಂಕ್ಸ್ ಮತ್ತು ರಾಗಿ ಹಿಟ್ಟು ಹಾಕಿ ರೊಟ್ಟಿ ಮಾಡ್ಕೊಂಡಿದ್ದೆ, ಜೊತೆಗೆ ಎಣ್ಗಾಯಿ. ಇವಾಗ ವಾಕ್ ಕೂಡ ಕಂಪ್ಲೀಟ್ ಆಯಿತು. ಈಗ ಹೋಗಿ ತಾಚಿ ಮಾಡೋದು. ಸ್ವಲ್ಪ ಪಾತ್ರೆ ಇದೆ, ವಾಶ್ ಮಾಡಿ ಮಲ್ಕೋಬೇಕು.